ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್, ಹೆಲೋ, ನಮಸ್ತೆ. ನಾನು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಕುಕಿಂಗ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವ್ಲಾಗ್. ಸೊ ನೀವೇನಾದರೂ ಇದೆಲ್ಲ ನೋಡೋಕೆ ಇಷ್ಟಪಡ್ತೀರಾ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನನ್ನ ಲೈಫ್ ಅಪ್ಡೇಟ್ ಕೊಟ್ಟಿದ್ದೆ. ಇನ್ ದ್ಯಾಟ್ ಮೇಜರ್ ಥಿಂಗ್ ವಾಸ್ ಲೈಕ್ ಶಿಫ್ಟಿಂಗ್ ಟು ಅ ನ್ಯೂ ಹೌಸ್. ಸೊ ಅಫ್ಕೋರ್ಸ್ ಲೈಕ್ ಬೆಂಗಳೂರಲ್ಲಿ ಇದ್ದೀರಾ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ರೆಂಟಲ್ ಹೌಸ್ ಅಂತ ಹೇಳ್ತೀನಿ. ಬಜೆಟ್ ಮ್ಯಾಚ್ ಆಗಲ್ಲ, ಲೊಕೇಶನ್ ಸೆಟ್ ಆಗಲ್ಲ, ಮತ್ತು ಹೇಗೆ ಹುಡುಕಬೇಕು ಅಂತ ಹೇಳಿ ಎಲ್ಲನೂ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಲೈಕ್ ನನ್ನ ಪ್ರಾಸೆಸ್ ಯಾವ ಥರ ಇತ್ತು ಅಂತ ಹೇಳ್ಕೊಂಡು. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸೊ ಎಸ್, ಫಸ್ಟ್ ಆಫ್ ಆಲ್ ಲೈಕ್ ನಮಗೆ ಆಫೀಸಿಂದನೇ ಇನ್ಫಾರ್ಮೇಷನ್ ನಮಗೆ 2 ಮಂತ್ ಆರ್ 1.5 ಮಂತ್ ಪ್ರಯರ್ಲಿ ಗೊತ್ತಾಗಿತ್ತು ಕಿ ವಿ ಆರ್ ಗೋಯಿಂಗ್ ಟು ಶಿಫ್ಟ್ ಟು ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ಅಂತ ಹೇಳಿ. ಸೊ ಲೈಕ್ ಇವಾಗ ಇರೋ ಆಫೀಸ್ ಬಂದುಬಿಟ್ಟು ಲೈಕ್ ಮೆಟ್ರೋ ನೆಕ್ಸ್ಟ್ ಪಕ್ಕನೇ ಇರೋದು, ನಿಯರ್ ಬೈ ಮೆಟ್ರೋನೇ ಇರೋದು. ಸೊ ನನ್ನ ಫಸ್ಟ್ ಥಿಂಗ್ ಇತ್ತು ಏನಂದರೆ, ಬಿಕಾಸ್ ಲಾಸ್ಟ್ ಟೈಮ್ ನಾನು ತುಂಬ ಟ್ರಾವೆಲಿಂಗ್ ವೈಸ್ ನೋಡ್ತಾ ಇದ್ದೆ. ಲೈಕ್ ಬಿಕಾಸ್ ನನಗೆ ಪಿ ಜಿ ಅಂದರೆ ಕಂಫರ್ಟ್ ಇಲ್ಲ ಅಂತ ಹೇಳಿ ನಾನು ಪರ್ಟಿಕ್ಯುಲರ್ ಲೊಕೇಶನ್ದಲ್ಲೇ ನಮ್ಮ ರಿಲೇಟಿವ್ಸ್ ಪಿ ಜಿ ಇದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿ ಸ್ಟೇ ಆಗ್ತಿದೆ. ಆ್ಯಂಡ್ ಟ್ರಾವೆಲಿಂಗ್ ನನಗೆ ತುಂಬ ಕಷ್ಟ ಆಗ್ತಿತ್ತು ಆ್ಯಂಡ್ ಅಲ್ಲೇ ಮೋಸ್ಟ್ ಆಫ್ ದ ಟೈಮ್ ಹೋಗ್ತಾ ಇತ್ತು. ಸೊ ದಿಸ್ ಟೈಮ್ ಐ ವಾಸ್ ಕ್ಲಿಯರ್ ಕಿ ನನಗೆ ಏನಾದರೂ ಪಿ ಜಿ ಆರ್ ಮನೆ ಮಾಡ್ತಾ ಇದ್ದೀನಿ ಅಂದರೆ ಐ ವಾಂಟ್ ಇಟ್ ನಿಯರ್ ಬೈ ಮೈ ಆಫೀಸ್, ಲೈಕ್ ಅಟ್ಲೀಸ್ಟ್ 6 to 5 ಕಿಲೋಮೀಟರ್ ರೇಡಿಯಸಲ್ಲೇ ಇದ್ದರೆ ಬೆಟರ್ ಅಂತ ಇತ್ತು. ಆರ್ ಎಲ್ಸ್ ಇನ್ ಕೇಸ್ ಇಫ್ ಇಟ್ ಈಸ್ ಲಿಟಲ್ ಬಿಟ್ ಮೋರ್ ಇದ್ರೂ ಮೆಟ್ರೋ ಪಕ್ಕನೇ ಇರಬೇಕು ಅಂತ ಹೇಳಿ ನಾನು ಕ್ಲಿಯರ್ ಆಗಿತ್ತು. ಆ್ಯಂಡ್ ದೆನ್ ಬಜೆಟ್ ಕೂಡ ನಾನು ಡಿಸೈಡ್ ಮಾಡಿಟ್ಟಿದ್ದೆ. ಲೈಕ್ ಆಲ್ಮೋಸ್ಟ್ 10 to 12K ಮಟವರೆಗೂ ಇನ್ ಕೇಸ್ ನಂದು ರೆಂಟು ಎಲ್ಲ ಅದರಲ್ಲೇ ಬಂತು ಅಂದರೆ ಐ ಕ್ಯಾನ್ ಲೈಕ್ ರಿಮೈನಿಂಗ್ ಗ್ರಾಸರೀಸ್ ಏನಿದೆ ಅಲ್ಲ ಅದೆಲ್ಲ ಸೇರಿ ನನಗೆ 15K ಒಳಗಡೆ ಆಗಬೇಕು ಅಂತ ಹೇಳಿ ನನ್ನ ಬಜೆಟ್ ಡಿಸೈಡ್ ಆಗಿತ್ತು. ಸೊ ದಿಸ್ ವಾಸ್ ದ ಮೇನ್ ಥಿಂಗ್ ವಿಚ್ ಐ ಡಿಸೈಡೆಡ್ ಬಿಫೋರ್ ಥಿಂಕಿಂಗ್ ಆಫ್ ಲೈಕ್ ಶಿಫ್ಟ್ ಆಗೋಕ್ಕೆ ಮುಂಚೆ ಅನ್ಕೋಬೋದು. ದೆನ್ ಕಮಿಂಗ್ ಟು ಮೇಜರ್ ಥಿಂಗ್, ಬೆಂಗಳೂರಲ್ಲಿ ರೆಂಟಲ್ ಹೌಸ್ ಹುಡುಕಬೇಕಾದ್ರೆ ಇಟ್ ಈಸ್ ನಾಟ್ ಎಟ್ ಆಲ್ ಈಸಿ ಅಂತ ಹೇಳ್ಬೋದು. ಅಷ್ಟು ಡಿಫಿಕಲ್ಟು ಇಲ್ಲ. ಲೈಕ್ ಸೋರ್ಸ್ ಇದ್ದಾವೆ, ಬ್ರೋಕರ್ಸ್ ಇದೆ, ಆ್ಯಪ್ಗಳು ಇದ್ದಾವೆ. ಆ್ಯಂಡ್ ಇಫ್ ಯು ಹ್ಯಾವ್ ಯುವರ್ ಪರ್ಸ್ನಲ್ ಬೈಕ್ ಆರ್ ಸ್ಕೂಟಿ ಯು ಕ್ಯಾನ್ ಆಲ್ಸೋ ಗೋ ಅರೌಂಡ್ ಆ್ಯಂಡ್ ಸರ್ಚ್ ಅಂತಲೇ ಅನ್ಬೋದು. ಸೊ ಫಸ್ಟ್ ಥಿಂಗ್ ಬ್ರೋಕರ್ ಇಫ್ ಲೈಕ್ ನಿಮಗೆ ಇನ್ ಕೇಸ್ ಬಜೆಟ್ ವೈಸ್ ಏನೂ ರಿಸ್ಟ್ರಿಕ್ಷನ್ ಇಲ್ಲ ಆ್ಯಂಡ್ ಯು ಡೋಂಟ್ ವಾಂಟ್ ಟು ರೋಮ್ ಆ್ಯಂಡ್ ಫೈಂಡ್ ಬೈ ಯೋರ್ ಸೆಲ್ಫ್ ಅಂದರೆ ಯು ಕ್ಯಾನ್ ಹೈಯರ್ ಅ ಬ್ರೋಕರ್ದಲ್ಲಿ ಇಶ್ಯೂ ಏನು ಇರುತ್ತೆ ಅಂದರೆ ಲೈಕ್ ಯು ಹ್ಯಾವ್ ಟು ಪೇ ಅಡಿಷ್ನಲ್ ಲೈಕ್ ಅವ್ರದ್ದು ಏನು ಪೇಮೆಂಟ್ ಇರುತ್ತಲ್ಲ ಅದು ಪೇ ಮಾಡಬೇಕಾಗುತ್ತೆ. ಐ ಆಮ್ ನಾಟ್ ದ್ಯಾಟ್ ಮಚ್ ಶ್ಯೂರ್ ಲೈಕ್ ಎಷ್ಟಿರುತ್ತೆ ಅಂತ ಹೇಳಿ. ಆ್ಯಸ್ ಪರ್ ಮೈ ನಾಲೆಜ್ ಲೈಕ್ ಐ ಥಿಂಕ್ 1 ಮಂತ್ದು ಏನು ರೆಂಟ್ ಇದೆಯಲ್ಲ ದ್ಯಾಟ್ ಯು ಹ್ಯಾವ್ ಟು ಪೇ ಟು ಬ್ರೋಕರ್ ಆಸ್ ವೆಲ್. ಆ್ಯಂಡ್ ದೇರ್ ಆರ್ ಫ್ಯೂ ಆ್ಯಪ್ಸ್ ಲೈಕ್ ನೋ ಬ್ರೋಕರ್, ಹೌಸಿಂಗ್, 99 acres ಇವೆಲ್ಲ ಆ್ಯಪ್ಗಳು ಇದ್ದಾವೆ. ಸೊ ಅದರಲ್ಲೂ ಕೂಡ ಯು ಹ್ಯಾವ್ ಟು ಪೇ ಸಮ್ ಅಮೌಂಟ್, ನಾಟ್ ಲೈಕ್ ಮಚ್ ಆ್ಯಸ್ ಮಚ್ ಆಸ್ ಬ್ರೋಕರಿಗೆ ಪೇ ಮಾಡಬೇಕು ಥರ, ಲೈಕ್ ಸರ್ಟನ್ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಸೊ ನೋ ಬ್ರೋಕರ್ದಲ್ಲಿ ಏನು ಇಶ್ಯೂ ಇದೆ ಅಂದರೆ, ನೋ ಬ್ರೋಕರ್ದಲ್ಲಿ ಏನು ಅಡ್ವಾಂಟೇಜ್ ಇದೆ ಅಂದರೆ ಲೈಕ್ ಇನ್ ಕೇಸ್ ಯು ಆರ್ ದ ಫಸ್ಟ್ ಯೂಸರ್ ಅಂದರೆ ದೇ ವಿಲ್ ಗಿವ್ ಯು ಲೈಕ್ 5 to 7 ಕಾಂಟ್ಯಾಕ್ಟ್ ಫ್ರೀ ಆ್ಯಂಡ್ ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಟೇಕ್ ದ ಸಬ್ಸ್ಕ್ರಿಪ್ಷನ್. ಸೊ ನಾನು ನೋ ಬ್ರೋಕರ್ ಲಾಸ್ಟ್ ತುಂಬ ಲೈಕ್ ನಾನು ಮತ್ತು ನಮ್ಮ ಅಕ್ಕ ಮುಂಚೆ ಇನಿಷಿಯಲಿ ರೆಂಟಲ್ ಮನೇಲಿ ಇರಬೇಕಾದ್ರೆ ನೋ ಬ್ರೋಕರ್ ಯೂಸ್ ಮಾಡ್ತಾ ಇದ್ವಿ. ಅದರಲ್ಲಿ ನನಗೇನು ಇಶ್ಯೂ ಅನಿಸ್ತಂದರೆ ಲೈಕ್ ಲೊಕೇಶನ್ ಮ್ಯಾಪ್ ಪ್ರಾಪರಾಗಿ ಲೊಕೇಶನ್ ಕೊಡಲ್ಲ ಅವರು. ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ದ ಓನರ್ ಓನ್ಲಿ ಆ್ಯಂಡ್ ಗೆಟ್ ದ ಲೊಕೇಶನ್. ಸೊ ದಿಸ್ ಟೈಮ್ ಐ ಥಾಟ್ ಲೈಕ್ ಲೆಟ್ ಮೀ ಟ್ರೈ ಸಮ್ ಅದರ್ ಆ್ಯಪ್. ಸೊ ಐ ವೆಂಟ್ ವಿತ್ ಹೌಸಿಂಗ್ ಆ್ಯಂಡ್ ಅದರಲ್ಲಿ ಲೈಕ್ ಕಂಪೇರ್ ಮಾಡಿದ್ರೆ ನೋ ಬ್ರೋಕರ್ಗಿಂತ ಸಬ್ಸ್ಕ್ರಿಪ್ಷನ್ ಸ್ವಲ್ಪ ಕಡಿಮೆ ಇತ್ತು. ಸೊ ಐ ಟುಕ್ ದ್ಯಾಟ್ ವೇರ್ ಐ ವಾಸ್ ಗೆಟಿಂಗ್ ಸಮ್ ಅರೌಂಡ್ 25 or 35 ಕಾಂಟ್ಯಾಕ್ಟ್ಸ್ ಲೈಕ್ ಟು ಕಾಲ್ ಆ್ಯಂಡ್ ಆಲ್. ಸೊ ದಟ್ ವಾಸ್ ದ ಒನ್ ಥಿಂಗ್ ವಿಚ್ ಐ ಡಿಡ್. ಆ್ಯಂಡ್ ಹೌಸಿಂಗ್ ಇದರಿಂದ ನಾನು ಲೈಕ್ ಸ್ವಲ್ಪ ಹೌಸಸ್ ಲೈಕ್ ನನಗಿಷ್ಟ ಆಗಿದ್ದ ಹೌಸಸ್ ಎಲ್ಲ ನಾನು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೆ. ಸೊ ದ್ಯಾಟ್ ಐ ಕ್ಯಾನ್ ಗೋ ಆ್ಯಂಡ್ ವಿಸಿಟ್ ಡ್ಯೂರಿಂಗ್ ದ ವೀಕೆಂಡ್ ಟೈಮ್ಸ್ ಆ್ಯಂಡ್ ದೆನ್ ಐ ಕ್ಯಾನ್ ಡಿಸೈಡ್ ಲೈಕ್ ವೆದರ್ ಐ ವಾಂಟ್ ಟು ಫಿಕ್ಸ್ ದಿಸ್ ಆರ್ ನಾಟ್ ಅಂತ ಹೇಳಿ. ದ್ಯಾಟ್ ವಾಸ್ ದ ಒನ್ ಥಿಂಗ್ ಲೈಕ್ ಕಮಿಂಗ್ ಟು ದ ಹೌಸಿಂಗ್. ಆರ್ ಎಲ್ಸ್ ಲೈಕ್ ಇಫ್ ನಿಮ್ಮ ಹತ್ರ ಬೈಕ್ ಇದೆ ಅಂದರೆ ಯು ಕ್ಯಾನ್ ಜಸ್ಟ್ ರೋಮ್ ಅರೌಂಡ್, ಲೈಕ್ ತುಂಬ ಕಡೆ ಟು ಲೆಟ್ ಬೋರ್ಡ್ ಹಾಕಿರ್ತಾರೆ, ಡೈರೆಕ್ಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಓನರ್ ಆ್ಯಂಡ್ ರೆಂಟ್ ನಿಮಗೆ ಆರಾಮಾಗಿ ಸಿಗುತ್ತೆ. ಸೊ ಎಸ್, ದಟ್ ಈಸ್ ಲೈಕ್ ಮೋಸ್ಟ್ ಆಫ್ ದ ಪೀಪಲ್ ಡೋಂಟ್ ಪ್ರಿಫರ್ ಬಿಕಾಸ್ ಲೈಕ್ ಬಿಸಿಲಲ್ಲೆಲ್ಲ ಓಡಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ಐ ಫೀಲ್ ಲೈಕ್ ಇನ್ ಕೇಸ್ ಬೈಕ್ ಏನಾದರೂ ಇದ್ದರೆ ಇಟ್ ವಿಲ್ ಬಿ ವೆರಿ ಈಸಿ ಅಂತ ಹೇಳಿ. ನನ್ನ ಹತ್ರ ಬೈಕ್ ಇರಲಿಲ್ಲ ಆ್ಯಂಡ್ ದಟ್ ಈಸ್ ವೈ
ಐ ವಾಸ್ ಲೈಕ್ ಲುಕಿಂಗ್ ಫಾರ್ ಲೈಕ್ ಆ್ಯಪ್ ಯೂಸ್ ಮಾಡಿದೆ ನಾನು ಇನಿಷಿಯಲಿ ಅಂತಲ್ಲ, ಆ್ಯಪ್ ಯೂಸ್ ಮಾಡಿದೆ ನಾನು ಹೌಸಿಂಗ್ದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ಬಿಟ್ಟು. ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಡ್ ವಾಸ್ ಲೈಕ್ ನಂದು ಲೊಕೇಶನ್ ಎಲ್ಲಿ ನಮ್ಮ ಆಫೀಸ್ ಹತ್ರ ಇದೆ ಅಲ್ಲ, ಅಲ್ಲಿ ನನ್ನ ಬಜೆಟಿಂದ ಇಟ್ ವಾಸ್ ಎಕ್ಸೀಡಿಂಗ್ ಟು ಮಚ್, ಲೈಕ್ ಬಜೆಟಿಂದ ಹೊರಗೆ ಹೋಗ್ತಾ ಇತ್ತು ರೆಂಟ್ ಎಲ್ಲ. ಐ ವಾಸ್ ಲುಕಿಂಗ್ ಫಸ್ಟ್ ಆಫ್ ಆಲ್ ಲೈಕ್ ನಂದು ಕ್ರೈಟೀರಿಯಾ ಏನಿತ್ತಂದರೆ ಐ ವಾಂಟ್ ಅ ಹೌಸ್ ವಿಚ್ ವಿಲ್ ಬಿ ಲೈಕ್ ಕೈಂಡ್ ಆಫ್ ನ್ಯೂ, ಲೈಕ್ ಐ ಡೋಂಟ್ ವಾಂಟ್ ಓಲ್ಡ್ ಹೌಸ್. ಲೈಕ್ ಓಲ್ಡ್ ಹೌಸ್ ಎಲ್ಲ ನನ್ನ ಬಜೆಟಲ್ಲಿ ಸಿಗ್ತಾ ಇತ್ತು. ಐ ನೀಡೆಡ್ ಸಮಥಿಂಗ್ ವಿಚ್ ವಿಲ್ ಬಿ ಲೈಕ್ ಅರೌಂಡ್ ವಿತಿನ್ 5 years ಒಳಗಡೆ ಇರೋ ಥರ ಬಿಲ್ಡಿಂಗ್. ಆ್ಯಂಡ್ ಆಲ್ಸೋ ಐ ವಾಂಟೆಡ್ ಸೆಮಿ ಫರ್ನಿಶ್ಡ್ ಕೈಂಡ್. ಇನ್ ಕೇಸ್ ಕಂಪ್ಲೀಟ್ ಫರ್ನಿಶ್ ಬಂದರೂ ಕೂಡ ಐ ವಾಸ್ ಲೈಕ್ ನಾನು ನನ್ನ ಬಜೆಟ್ ಇನ್ಕ್ರೀಸ್ ಮಾಡೋಕ್ಕೂ ರೆಡಿ ಇದ್ದೆ, ಲೈಕ್ 1 to 2K, ಬಿಕಾಸ್ ಎನಿ ಹೌ ಇಫ್ ಸೆಮಿ ಫರ್ನಿಶ್ಡ್ ಅಂದರೆ ನಾನು ಸರ್ಟನ್ ಥಿಂಗ್ಸ್ ರೆಂಟಲ್ಲಿ ತೊಗೊಳ್ಳೇಬೇಕಾಗ್ತಿತ್ತು. ಸೊ ಅದಕ್ಕೋಸ್ಕರ ದಟ್ ವಾಸ್ ಮೈ ಮೇನ್ ಥಿಂಗ್. ಆ್ಯಂಡ್ ಲೊಕೇಶನ್ ವೈಸ್ ನನಗೆ ನಿಯರ್ ಬೈ 2 kilometerದಲ್ಲಿ ಎಲ್ಲೂ ಸಿಗ್ತಾ ಇರಲಿಲ್ಲ. ನಿಯರ್ ಬೈ ಮೈ ಆಫೀಸ್ ಅಂತ ಹೇಳ್ಬೋದು. ತುಂಬ ಬಜೆಟ್ ವೈಸ್ ತುಂಬ ಎಕ್ಸೀಡ್ ಆಗ್ತಿತ್ತು. ಸೊ ನಾನು ಸ್ವಲ್ಪ ಲೈಕ್ ಕಿಲೋಮೀಟರ್ ವೈಸ್ ಸ್ವಲ್ಪ ದೂರ ಬರೋಕ್ಕೆ ಟ್ರೈ ಮಾಡಿದೆ. ಇನ್ನೊಂದು ಏನಂದರೆ ಲೈಕ್ ಈಸಿ ಟ್ರಾನ್ಸ್ಪೋರ್ಟೇಷನ್ ಇರೋ ಜಾಗದಲ್ಲಿ ಯು ವಿಲ್ ಆಫ್ಕೋರ್ಸ್ ಫೈಂಡ್ ದ ರೆಂಟ್ ಲಿಟಲ್ ಬಿಟ್ ಹೈಯರ್. ಲೈಕ್ ಮೆಟ್ರೋ ಪಕ್ಕ, ಬಸ್ ಸ್ಟಾಪ್ ಏನಾದರೂ ಅಕ್ಕಪಕ್ಕನೇ ನಿಯರ್ ಬೈ ಇದೆ, ಟ್ರಾನ್ಸ್ಪೋರ್ಟೇಷನ್ ಈಸಿಲಿ ಅವೈಲೇಬಲ್ ಇದೆ ಅಂದರೆ ಹಾಗೆ ರೆಂಟ್ ಕೂಡ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಐ ಥಾಟ್ ಲೈಕ್ ಲೆಟ್ ಮೀ ಸಿ ಲಿಟಲ್ ಬಿಟ್ ಮೋರ್ ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ಲೊಕೇಶನ್ ನೋಡಿದೆ ವೇರ್ ಒನ್ ಆಫ್ ಮೈ ಕೊಲೀಗ್ ಸ್ಟೇ. ಆ್ಯಂಡ್ ಅವ್ರು ಹೇಳಿದರು ಲೈಕ್ ಈ ಕಡೆನೂ ನೀನು ನೋಡ್ಕೋಬೋದು, ಬಸ್ಸು ಇದ್ದಾವೆ, ಸೊ ಯು ಕ್ಯಾನ್ ಆರಾಮ್ಸೆ ಕಮ್ ಫ್ರಮ್ ಬಸ್ ಟು ದಿಸ್ ಸ್ಟಾಪ್ ಆ್ಯಂಡ್ ದೆನ್ ಯು ಕ್ಯಾನ್ ಟೇಕ್ ಅ ಮೆಟ್ರೋ ಟು ಆಫೀಸ್ ಅಂತಂದರು. ಸೊ ಐ ವಾಸ್ ಲೈಕ್ ಓಕೆ ಫೈನ್, ಫಾರ್ ಮೀ ಲೈಕ್ half an hour ಕೂಡ ಜರ್ನಿ ಇದ್ರೂ ನೋ ಇಶ್ಯೂಸ್ ಅಂತ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ದ್ಯಾಟ್ ಲೊಕೇಶನ್. ಆ್ಯಂಡ್ ವಾಟ್ ಎವರ್ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದೆ ಅಲ್ಲ ಹೌಸಿಂಗ್ದಲ್ಲಿ, ಸೊ ಐ ಕೇಮ್ ಆ್ಯಂಡ್ ಐ ವಿಸಿಟೆಡ್ ಒನ್ ವೀಕೆಂಡಲ್ಲಿ. ಯಾವ ಶಾರ್ಟ್ ಲಿಸ್ಟ್ ಮಾಡಿದ್ದೆ ಎಲ್ಲವೂ ವಿಸಿಟ್ ಮಾಡಿದೆ. ಬಟ್ ಐ ಡೋಂಟ್ ನೋ ವೈ ಐ ವಾಸ್ ನಾಟ್ ಗೆಟಿಂಗ್ ದಟ್ ವೈಬ್ ಇನ್ ಎನಿ ಆಫ್ ದ ಹೌಸ್. ಒಂದು ಹೊಸ ಮನೆ ಕಟ್ಟಿದ್ರು, ಬಟ್ ಅವ್ರದ್ದು ರೆಂಟೇ ಜಾಸ್ತಿ ಇತ್ತು. ಇಟ್ ವಾಸ್ ಸೆಮಿ ಫರ್ನಿಶ್ಡ್ ಬಟ್ ನಾಟ್ ದಟ್ ಮಚ್ ಫರ್ನಿಶ್ಡ್ ಆಲ್ಸೋ. ಸೊ ಲೈಕ್ ಐ ವಾಸ್ ಲೈಕ್ ಇಷ್ಟೊಂದು ರೆಂಟ್ ಕೊಟ್ಟು ಮತ್ತೆ ನಾನು ನನ್ನ ರೆಂಟಲ್ಲಿ ಏನೇನು ಐಟಮ್ಸ್ ಇದೆ ಅದನ್ನು ಪರ್ಚೇಸ್ ಮಾಡೋದಂದರೆ ಬಜೆಟ್ ಎಕ್ಸಿಡ್ ಆಗೇ ಆಗುತ್ತೆ. ಸೊ ಐ ವಾಸ್ ಲೈಕ್ ಟ್ರೈಯಿಂಗ್ ಟು ಚೆಕ್ಔಟ್ ಮೋರ್. ಸೊ ಫೈನಲಿ ಲೈಕ್ ವೆನ್ ನಮ್ಮದು ಏನು ಶಾರ್ಟ್ ಲಿಸ್ಟ್ ಮಾಡಿದ್ದಲ್ಲ ಅದರಿಂದ ಇನ್ನೂ ಸ್ವಲ್ಪ ಸುಮ್ಮನೆ ರೌಂಡ್ ಹಾಕುವ ಅಂತ ಹೇಳಿಕೊಂಡು ಸುಮ್ಮನೆ ಓಡಾಡ್ತಾ ಇರಬೇಕಾದ್ರೆ ಫ್ರಮ್ ಫಾರ್ ಅವೇ ಐ ಸಾ ದಿಸ್ ಬಿಲ್ಡಿಂಗ್ ಆ್ಯಂಡ್ ಐ ಡೋಂಟ್ ನೋ ವೈ ಐ ವಾಸ್ ಲೈಕ್ ಏನೋ ವೈಬ್ ಬರ್ತಿತ್ತು. ಆ್ಯಂಡ್ ಲೈಕ್ ಇದು ಯಾವ ಥರ ಇದೆ ಅಂದರೆ ಮೇನ್ ರೋಡಿಂದ ತುಂಬ ಲೈಕ್ ಒಳಗಿದೆ. ಸೊ ಐ ವಾಸ್ ಲೈಕ್ ಫೈಂಡಿಂಗ್ ದ್ಯಾಟ್ ಬಿಲ್ಡಿಂಗ್, ಲೈಕ್ ಎಲ್ಲಿ ಕಾಣಿಸುತ್ತೆ, ಯಾವ ಥರ ರೂಟ್ ಇದೆ, ಏನಿದೆ ಅಂತ ಹೇಳಿ ಫೈನಲಿ ಐ ಕೇಮ್ ಇನ್ ಫ್ರಂಟ್ ಆಫ್ ದಿಸ್ ಬಿಲ್ಡಿಂಗ್. ಆ್ಯಂಡ್ ಲಕ್ಕಿಲಿ ಈ ಬಿಲ್ಡಿಂಗಲ್ಲಿ ಟು ಲೆಟ್ ಬೋರ್ಡ್ ಇತ್ತು. ಸೊ ನಾನು ಕಾಂಟ್ಯಾಕ್ಟ್ ಮಾಡಿದೆ ಆ್ಯಂಡ್ ಐ ಸಾ ದ ಮೂಮೆಂಟ್ ಐ ಸಾ ದಿಸ್ ಹೌಸ್, ಐ ಡೋಂಟ್ ನೋ ವಾಟ್ ಐ ಫೆಲ್ಟ್, ಲೈಕ್ ಪಾಸಿಟಿವ್ ಎನರ್ಜಿ ಬಂತು ನನಗೆ. ಆ್ಯಂಡ್ ಐ ವಾಸ್ ಲೈಕ್ ಓಕೆ ಫೈನ್. ಬಜೆಟಿಂದ ಸ್ವಲ್ಪ ಮೇಲ್ ಆಗ್ತಿತ್ತು, ಲೈಕ್ 1-2K ನನಗೆ ಮೇಲ್. ಬಟ್ ಐ ವಾಸ್ ಲೈಕ್ ಐ ಡೋಂಟ್ ನೋ ವೈ ಐ ವಾಂಟೆಡ್ ದಿಸ್ ಪ್ಲೇಸ್ ಆ್ಯಂಡ್ ಐ ಸೆಡ್ ಲೈಕ್ ಓಕೆ ಫೈನ್, ಲೆಟ್ ಇಟ್ ಬಿ, ಲೆಟ್ಸ್ ಟೇಕ್ ದಿಸ್ ಅಂತ ಹೇಳಿಬಿಟ್ಟು ಲೆಟ್ ಅಸ್ ಟೇಕ್ ದಿಸ್ ಕಾಲ್ ಅಂತ ಹೇಳಿ ಲೈಕ್ ಡೆಪಾಸಿಟ್ ಕೊಟ್ಬಿಟ್ಟು ನಾನು ಇದನ್ನು ಫಿಕ್ಸ್ ಮಾಡಿದೆ. ಆಫ್ಕೋರ್ಸ್ ಲೈಕ್ ಬ್ಯಾಚುಲರ್ಸ್ ಗರ್ಲ್ ಅಂದರೆ ತುಂಬ ಜನ ಕೊಡೋಕ್ಕೆ ಲೈಕ್ ಮೇಲ್ ಕೆಳಗೆ ನೋಡ್ತಾರೆ. ಸೊ ಮೇಕ್ ಇಟ್ ಶ್ಯೂರ್ ಲೈಕ್ ವೆನ್ ಎವರ್ ಯು ಆರ್ ಟಾಕಿಂಗ್ ಟು ಓನರ್ ಆರ್ ಹೂವೆವರ್, ಲೈಕ್ ಮೇಕ್ ಶ್ಯೂರ್ ಮಾಡಿ, ಲೈಕ್ ಅವ್ರನ್ನ ಪ್ರಾಪರಾಗಿ ಹೇಳಿ, ಲೈಕ್ ನನ್ನ ಫ್ಯಾಮಿಲಿ ಅವ್ರು ಬರ್ಬೋದು, ಯಾವಾಗಾದರೂ ನನ್ನ ಫ್ರೆಂಡ್ಸ್ ಬರ್ಬೋದು, ಇನ್ ದ್ಯಾಟ್ ಫ್ರೆಂಡ್ಸ್ ಬಾಯ್ಸ್ ಆಲ್ಸೋ ಇನ್ಕ್ಲೂಡೆಡ್ ಇರ್ಬೋದು, ಗರ್ಲ್ಸ್ ಕೂಡ ಇನ್ಕ್ಲೂಡೆಡ್ ಇರ್ಬೋದು. ಸೊ ಎನಿ ಪ್ರಾಬ್ಲಮ್ ಎನಿ ಇಶ್ಯೂ ಅಂತ ಹೇಳಿಬಿಟ್ಟು ಕ್ಲಿಯರ್ ಮುಂಚೆನೇ ಮಾಡಿದ್ರೇ ಬೆಟರ್. ಆ್ಯಂಡ್ ಲುಕ್ ಹೌ ದೆ ರೆಸ್ಪಾಂಡ್ ಟು ಯು. ಸೊ ಏನೇನು ಕನ್ವರ್ಸೇಷನ್ ಆಗುತ್ತಲ್ಲ ನಿಮ್ಮ ಓನರ್ ಜೊತೆ, ಬೆಟರ್ ಇಫ್ ಯು ಕ್ಯಾನ್ ರೆಕಾರ್ಡ್ ಇಟ್ ಆ್ಯಂಡ್ ಕೀಪ್, ಸೊ ದಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು ಆಲ್ ಆಲ್ಸೋ. ನಾನು ರೆಕಾರ್ಡ್ ಮಾಡಿರಲಿಲ್ಲ, ಬಟ್ ಎಸ್ ಸರ್ಟನ್ ಪಾಸ್ಟ್ ಇನ್ಸಿಡೆಂಟ್ಸ್ ಆಗಿತ್ತು ಕಿ ವಿ ಫೆಲ್ಟ್ ಲೈಕ್ ದಟ್ ಈಸ್ ಒನ್ ಸೇಫರ್ ಥಿಂಗ್ ಅಂತ ಹೇಳಿಬಿಟ್ಟು. ಸೊ ಯಾ, ನನ್ನ ಓನರ್ ಅಂತೂ ಹೀ ಈಸ್ ಲೈಕ್ ಟಚ್ ವುಡ್, ಹೀ ಈಸ್ ರಿಯಲಿ ಗುಡ್. ಫಸ್ಟ್ ಆಫ್ ಆಲ್ ನಾನು ಯಾವಾಗ ಕೇಳಿದವಾಗ ಹಿ ಸೆಡ್ ಲೈಕ್ ಫ್ಯಾಮಿಲಿ ಅವರಿಗೇನೆ ಅಂತ ಹೇಳಿ, ಬ್ಯಾಚುಲರ್ಸಿಗೆ ಕೊಡಲ್ಲ ಅಂತ ಹೇಳು. ಬಟ್ ಐ ಡೋಂಟ್ ನೋ ವೈ ಹಿ ಸೆಡ್ ಲೈಕ್ ಹೋಗಿ ಒಂದ್ಸಲ ನೋಡ್ಕೊಳ್ಳಿ ಅಂತಂದರು. ಆ್ಯಂಡ್ ಐ ಲೈಕ್ ದ ಹೌಸ್ ಆ್ಯಂಡ್ ಐ ವಾಸ್ ಲೈಕ್ ಓಕೆ ಫೈನ್, ಓಕೆ ಅಂತ ಅಂದ್ಬಿಟ್ಟು ಐ ವಾಸ್ ಲೈಕ್ ಓಕೆ ಕೊಡ್ತೀರಾ ಹಾಗಿಂಗೆ. ಆ್ಯಂಡ್ ದೆನ್ ಹಿ ವಾಸ್ ಲೈಕ್ ಓಕೆ ಫೈನ್, ನೋ ಇಶ್ಯೂಸ್. ಐ ಮೇಡ್ ಹಿಮ್ ಕ್ಲಿಯರ್ ಲೈಕ್ ನನ್ನ ಫ್ಯಾಮಿಲಿ ಬರ್ಬೋದು ಯಾವಾಗಾದರೂ, ನನ್ನ ಅಕ್ಕ ಭಾವನೂ ಬರ್ಬೋದು, ಆ್ಯಂಡ್ ಈವನ್ ಮೈ ಫ್ರೆಂಡ್ಸ್ ಮೈಟ್ ಕಮ್ ಟು ಹೌಸ್. ಸೊ ಈಸ್ ದ್ಯಾಟ್ ಓಕೆ?
ಸೊ ಅವ್ರು ಅಂದರು ಯಾ ಇಟ್ ಈಸ್ ಫೈನ್ ಅಂಟಿಲ್ ಅನ್ಲೆಸ್ ಯು ಡೋಂಟ್ ಡಿಸ್ಟರ್ಬ್ ಅದರ್ಸ್, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರು ಅಂದರು. ಸೊ ಐ ಫೆಲ್ಟ್ ಲೈಕ್ ದ್ಯಾಟ್ ವಾಸ್ ಲೈಕ್ ಸಮ್ ಕೈಂಡ್ ಆಫ್ ಪಾಸಿಟಿವ್ ಆನ್ಸರ್ ಐ ಗಾಟ್ ಅಂತ ನನಗೆ ಫೀಲ್ ಆಯಿತು. ಸೊ ಐ ವಾಸ್ ಲೈಕ್ ಎಲ್ಲ ಕಡೆಯಿಂದ ಓಕೆ ಇದೆ. ಸೊ ಐ ಸೆಡ್ ಲೈಕ್ ಓಕೆ ಫೈನ್, ಲೆಟ್ಸ್ ಜಸ್ಟ್ ಫೈನಲೈಸ್ ದಿಸ್ ಹೌಸ್ ಅಂತ ಹೇಳಿಬಿಟ್ಟು. ಸೊ ಎಸ್, ದಿಸ್ ವಾಸ್ ಮೈ ಹಂಟಿಂಗ್ ಜರ್ನಿ ಅಂತ ಹೇಳ್ತೀನಿ. ಸಮ್ ಟಿಪ್ಸ್ ವಿಚ್ ಐ ವುಡ್ ಲೈಕ್ ಟು ಗಿವ್ ಈಸ್ ಲೈಕ್, ಮೇಕ್ ಶ್ಯೂರ್ ಇಫ್ ಯು ಆರ್ ಯೂಸಿಂಗ್ ಆ್ಯಪ್, ಹೌಸಿ ಆ್ಯಪ್ ಏನಾದರೂ ಯೂಸ್ ಮಾಡ್ತೀರಾ ಅಂದರೆ ದೇರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಆರ್ ಫೇಕ್. ಲೈಕ್ ನನಗೊಂದು ಲೈಕ್ ಪ್ರಾಪರ್ಟಿ ಸಿಕ್ಕಿತ್ತು ವೇರ್ ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ಫುಲ್ಲಿ ಫರ್ನಿಶ್ಡ್ ಆ್ಯಂಡ್ ದಟ್ ಟು ಇನ್ ಅಪಾರ್ಟ್ಮೆಂಟ್. ರೆಂಟ್ ವಾಸ್ 12K ಅಂತ ಇತ್ತು. ಸೊ ಐ ಕಾಂಟ್ಯಾಕ್ಟೆಡ್ ದಟ್ ಪರ್ಸನ್ ಆ್ಯಂಡ್ ಹಿ ವಾಸ್ ಲೈಕ್, ಹಾಂ ನಿಮಗೆ ಪ್ರಾಪರ್ಟಿ ನೋಡೋಕ್ಕೇ 2Kದು ಟೋಕನ್ ಕೊಡಬೇಕು, ನಾಟ್ 2K 5Kದು ಟೋಕನ್ ಕೊಡಬೇಕು. ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ವಿ ವಿಲ್ ಬಿ ರಿಟರ್ನಿಂಗ್ ದಟ್ 5K ಅಮೌಂಟ್ ಅಂತ ಅಂದರು. ಲೈಕ್ ಆ ಸೊಸೈಟಿ ಒಳಗೆ ಎಂಟರ್ ಆಗೋಕ್ಕೇ. ಸೊ ದಿಸ್ ಥಿಂಗ್ಸ್ ಆರ್ ಫೇಕ್ ಒನ್ಸ್. ನೋ ಓನರ್ ವಿಲ್ ಟೇಕ್ ಎನಿ ಅಮೌಂಟ್ ಟು ಚೆಕ್ ದ ಪ್ರಾಪರ್ಟಿ. whatever it is, refund ಆಗುತ್ತೋ ಇಲ್ವೋ that is secondary, but no one will take amount for to visit the property. So this is one tip ನಾನು ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಟಿಪ್ ಏನಂದರೆ, ಇಫ್ ಯು ಆರ್ ಲೈಕ್ ಓಕೆ ಟ್ರಾವೆಲಿಂಗ್ ಆ್ಯಂಡ್ ಸರ್ಚಿಂಗ್, ದೆನ್ ದ್ಯಾಟ್ ಈಸ್ ದ ಬೆಸ್ಟ್ ಥಿಂಗ್, ಬಿಕಾಸ್ ಬ್ರೋಕರ್ಸ್ ಆ್ಯಂಡ್ ಆ್ಯಪಲ್ಲಿ ನಿಮ್ಗೆ ಅಷ್ಟೊಂದು ಆಪ್ಷನ್ಸ್ ಸಿಗಲ್ಲ. ವೇರೇಸ್ ಲೈಕ್ ಓಡಾಡ್ಕೊಂಡು ಒಳಗೆ ನೋಡ್ಕೊಂಡು ಹೋದರೆ ಪ್ರಾಪರ್ಟೀಸ್ ಇದ್ದಾವೆ. ಸಮ್ ಪ್ರಾಪರ್ಟೀಸ್ ದೇ ಡೋಂಟ್ ಲೀಸ್ಟ್ ಇನ್ ಹೊಸ ಬಿಲ್ಡಿಂಗ್ಸ್ ಯಾವ್ದು ಇರುತ್ತಲ್ಲ ಅವರು ಹಾಕಿರಲ್ಲ ನೋ ಬ್ರೋಕರ್, ಲೈಕ್ ಆ್ಯಪ್ಸಲ್ಲಿ ಬ್ರೋಕರ್ಸಲ್ಲಿ ಎಲ್ಲ. ಸೊ ದ್ಯಾಟ್ ಈಸ್ ವೈ ಐ ಫೀಲ್ ಲೈಕ್ ಪರ್ಸ್ನಲಿ ಹೋಗಿಬಿಟ್ಟು ನೋಡಿಕೊಂಡ್ರೆ ನಿಮಗೆ ಜಾಸ್ತಿ ಆಪ್ಷನ್ಸ್ ಸಿಗ್ಬೋದು ಅಂತ ಹೇಳಿಕೊಂಡು. ಆ್ಯಂಡ್ ಬಿ ಶ್ಯೂರ್ ಅಬೌಟ್ ದ ಬಜೆಟ್, ವಾಟ್ ಎವರ್ ಯು ಹ್ಯಾವ್ ಬಜೆಟ್. ಲೈಕ್ ಬಜೆಟ್ ಇನ್ ಕೇಸ್ 15K ಇದ್ದರೂ ಕೂಡ ಮೈಂಡ್ ಸೆಟ್ ಮಾಡ್ಕೊಳ್ಳಿ, ಲೈಕ್ ಐ ಆಮ್ ಲುಕಿಂಗ್ ಫಾರ್ 12K ಬಜೆಟ್ ಒಳಗಡೆನೆ ರೆಂಟ್ ಹೌಸ್ ಅಂತ. ಬಿಕಾಸ್ ಇಫ್ ಯು ಕೀಪ್ 15K, ದೆನ್ ಸಮ್ ಪ್ರಾಪರ್ಟಿ ಯು ಮೇ ಲೈಕ್ ವಿಚ್ ಮೈಟ್ ಬಿ ಅಬೌವ್ ದ್ಯಾಟ್ ಆ್ಯಂಡ್ ಯು ವಿಲ್ ಎಂಡ್ ಅಪ್ ಬೈಯಿಂಗ್ ದ್ಯಾಟ್. ಸೊ ಬಜೆಟ್ ಸ್ವಲ್ಪ ಇಷ್ಟು ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದ್ರೂ ಅದಕ್ಕಿಂತ ಕಡಿಮೆ ಬಜೆಟ್ ಇರೋದೇ ಪ್ರಾಪರ್ಟೀಸ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿ. ಸೊ ದೆನ್ ಯು ವಿಲ್ ಎಂಡ್ ಅಪ್ ವಿತ್ ಅ ಗುಡ್ ಪ್ರಾಪರ್ಟಿ, ಈವನ್ ಇಫ್ ಯು ಹ್ಯಾವ್ ಟು ಪೇ ಮೋರ್ ಆಲ್ಸೋ, ನೋ ಇಶ್ಯೂಸ್ in that. And lastly, I feel like bachelors, girls especially, be clear about whatever you want, like whoever is going to come to visit your house, make sure that owner properly ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೋ ಇಲ್ಲ ಅಂತ ಹೇಳಿಬಿಟ್ಟು. ಬಿಕಾಸ್ ಲೈಕ್ ಫ್ಯೂ ಆಫ್ ದ ಓನರ್ಸ್ ಇನಿಷಿಯಲಿ ಹೇಳ್ತಾರೆ ಓಕೆ ಅಂತ ಹೇಳಿಬಿಟ್ಟು, ದೆನ್ ದೇ ವಿಲ್ ಲೈಕ್ say something or the other. So make sure that you are clear about whoever is going to come to your house and let them know. That will be better ಅಂತ ಅಂತೀನಿ. Yes, I think I have given most of the tips and tricks and whatever ಏನೇನು ನಾನು ಪರ್ಸ್ನಲಿ ಯೂಸ್ ಮಾಡಿದ್ದು ಅದನ್ನು while searching the house. ಸೊ ಎಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಆ್ಯಂಡ್ ಆಲ್ಸೋ ಯೂಸ್ಫುಲ್ ಆಗಿರ್ಬೋದು ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.